ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 25ನೇ ವಚನ. ಯೆಹೋವನಲ್ಲಿ ಭರವಸವಿಡುವವನು ಪುಷ್ಟನಾಗುವನು, ತನ್ನಲ್ಲೇ ಭರವಸವಿಡುವವನು ಮೂಢನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೆಹೋವನಲ್ಲಿ ಭರವಸವಿಡುವವನು ಪುಷ್ಟನಾಗುವನು. ಹಲ್ಲೆಲೂಯಾ. ಮತ್ತೆ ಕೆಳಗಿನ ವಾಕ್ಯ ಹೇಳಲ್ಪಡ್ತಾ ಇದೆ, ತನ್ನಲ್ಲೇ ಭರವಸೆ ಇಡುವವನು ಮೂಢನು. ಈ ದಿನ ನಾವು ದಿನದಿಂದ ದಿನಕ್ಕೆ ಪುಷ್ಟರಾಗ್ತಾ ಇದ್ದೀವ ಅಥವಾ ಮೂರ್ಖರಾಗಿ ಕಾಣಲ್ಪಡ್ತಾ ಇದ್ದೀವ? ಒಂದು ಸಾರಿ ನಮ್ಮ ಕುರಿತು ನಾವೇ ಯೋಚನೆ ಮಾಡೋಣ. ಈಗ ನಮ್ಮಲ್ಲಿ ಯಾರಾದ್ರೂ ಬಲಹೀನರಾಗಿದ್ರೆ, ತುಂಬಾ ಸಣ್ಣಗಿದ್ದಾರೆ ಅಥವಾ ಅನಾರೋಗ್ಯದಿಂದಿದ್ದಾರೆ, ಇಲ್ಲ ಅವ್ರು ಯಾವುದೋ ಒಂದು ಕಾಯಿಲೆಯಲ್ಲಿ ತುಂಬಾ ದಿನದಿಂದ ಬಳಲ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ನಾವೇನ್ ಮಾಡ್ತೀವಿ? ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾಂಸಾಹಾರವನ್ನ, ಒಳ್ಳೆ ಸೊಪ್ಪು, ತರಕಾರಿ, ಹಣ್ಣು, ಕಾಳು ಈ ರೀತಿಯಾಗಿ ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ಒಳ್ಳೆ ರೀತಿ ಪುಷ್ಟಿ ಬರಲಿ ಎಂಬುದಾಗಿ. ಅದ್ರ ಜೊತೆಗೆ ಹಾಲನ್ನು ಕೊಡ್ತೀವಿ, ಬೆಣ್ಣೆ, ತುಪ್ಪ ಇದೆಲ್ಲ ಕೊಡ್ತೀವಿ. ಯಾಕೆ ಅಂದ್ರೆ ಇದೆಲ್ಲ ತಿನ್ನುವಾಗ ಅವ್ರಿಗೆ ಪುಷ್ಟಿ ಬರುತ್ತೆ ಎಂಬುದಾಗಿ. ಅದೇ ರೀತಿ ಇಲ್ಲಿ ನೋಡ್ರಿ, ಕೆಳಗಿನ ವಾಕ್ಯದಲ್ಲಿ ಹೇಳುತ್ತೆ, ತನ್ನಲ್ಲಿ ಭರವಸೆ ಇಡುವವನು ಮೂಢನಾಗ್ತಾನಂತೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಈ ದಿನ ನಮ್ಮಲ್ಲೇ ಭರವಸೆ ಇಡೋದು. ಇಲ್ಲ, ನನ್ನಿಂದ ಈ ಕೆಲಸ ಮಾಡೋಕ್ಕಾಗುತ್ತೆ, ನನ್ನಿಂದ ಇಲ್ಲಿ ಹೋಗೋದಕ್ಕಾಗುತ್ತೆ, ನನ್ನಿಂದ ಇದನ್ನ ಹತ್ತಕ್ಕಾಗುತ್ತೆ, ಈ ಸಾಲನ ನಾನು ತೀರಿಸ್ಕೊಳ್ತೀನಿ, ಈ ಮದುವೆನ ನಾನು ಮಾಡಿಬಿಡ್ತೀನಿ, ಈ ಮನೆನ ನಾನು ಕಟ್ಬಿಡ್ತೀನಿ, ಯಾಕಂದ್ರೆ ನನಗೆ ಪೇಮೆಂಟ್ ಬರುತ್ತೆ, ನನಗೆ ಆ ಆಸ್ತಿ ಇದೆ ಅದನ್ನ ಮಾರಿ ನಾನು ಏನಾದರೂ ಮಾಡ್ತೀನಿ, ಈ ಒಡವೆ ಇದೆ ಇದನ್ನು ಮಾರಿ ಏನಾದರೂ ಮಾಡ್ತೀನಿ, ಅವ್ರು ನನಗೆ ಸಹಾಯ ಮಾಡ್ತಾರೆ, ಇವ್ರು ನನಗೆ ಸಹಾಯ ಮಾಡ್ತಾರೆ, ಹಾಗೆ ಹೀಗೆ ಎಂಬುದಾಗಿ ನಮ್ಮಲ್ಲೇ ನಾವು ಭರವಸೆ ಬಿಟ್ಟು ನಾವು ಹೇಗೆ ಕಾಣಲ್ಪಡ್ತಾ ಇದ್ದೀವಿ ಅಂದ್ರೆ ಮೂಢರಾಗಿ ಕಾಣಲ್ಪಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ಯೆಹೋವನಲ್ಲಿ ಭರವಸೆ ಬಿಡುವವನು ಪುಷ್ಟಿ ಆಗ್ತಾನಂತೆ. ಹಲ್ಲೆಲೂಯಾ. ನಮ್ಮ ಶರೀರಕ್ಕೆ ಬೇಕಾದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಹಣ್ಣು, ತರಕಾರಿ, ಸೊಪ್ಪು, ಕಾಳು, ಹಾಲು, ಬೆಣ್ಣೆ, ತುಪ್ಪ ಏನ್ ಬೇಕಾದ್ರೂ ಕೊಟ್ಟು ಪುಷ್ಟಿ ಮಾಡ್ಬೋದು. ಆದರೆ ನಿಮಗೆ ಆತ್ಮೀಕವಾದ ಒಂದು ಬೆಳವಣಿಗೆ ಬೇಕು, ಆತ್ಮದಲ್ಲಿ ಒಂದು ಪುಷ್ಟಿ ಬೇಕು. ಈ ಲೋಕದ ಅನೇಕ ಕಾರ್ಯಗಳಲ್ಲಿ ಅಂದ್ರೆ ಬಹಳ ಕಠಿಣವಾಗಿರೋ ವಿಷಯಗಳಲ್ಲಿ ನಿಮಗೊಂದು ಪುಷ್ಟಿ ಬೇಕು ಅನ್ನೋದೇ ಆದ್ರೆ ನೀವು ಈ ದಿನ ಮಾಡಬೇಕಾಗಿರೋದು ಯೆಹೋವನಲ್ಲಿ ಭರವಸೆ ಬಿಡಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ದಿನ ನೀನು ಪುಷ್ಟಿಯಾಗಿ ಕಾಣಬೇಕು, ಒಳ್ಳೆ ಆರೋಗ್ಯವಂತವಾಗಿ ನಿನ್ನ ಜೀವನ ಕಾಣಲ್ಪಡಬೇಕು, ನಿನ್ನ ಆತ್ಮೀಯ ಜೀವನ ಆಶೀರ್ವಾದವಾಗಿ ಪುಷ್ಟಿಯಾಗಿ ಕಾಣಬೇಕು, ಈ ಲೋಕದ ಆಶೀರ್ವಾದಗಳಲ್ಲಿ ನೀನು ಪುಷ್ಟಿಯಾಗಿ ಕಾಣಬೇಕು, ನಿನ್ನ ಜ್ಞಾನದಲ್ಲಿ ನೀನು ಪುಷ್ಟಿಯಾಗಿ ಕಾಣಬೇಕು ಅನ್ನೋದೇ ಆದ್ರೆ ನೀನು ಯೆಹೋವನಲ್ಲೇ ಪ್ರತಿಯೊಂದು ವಿಷಯದಲ್ಲಿ ನಂಬಿಕೆ ಇಡಬೇಕು. ದೇವರೇ, ಇದು ನನ್ನ ಜ್ಞಾನದಿಂದ ಅಲ್ಲಪ್ಪ, ದೇವರೇ ಇದು ನನ್ನ ಬಲದಿಂದ ಅಲ್ಲಪ್ಪ, ಇದು ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನಿಂದಲೇ ಏಸಪ್ಪ, ನಿನ್ನಿಂದಲೇ, ನೀನು ಇಲ್ಲದೆ ನನಗೆ ಏನು ಆಗೋದಿಲ್ಲ ಅಂತ ಮೊದಲನೇದಾಗಿ ನೀವು ಎಲ್ಲದರಲ್ಲಿ ಯೆಹೋವನಲ್ಲಿ ಭರವಸೆ ಬಿಡ್ರಿ. ನೀವು ಯಾವಾಗ ಯೆಹೋವನಲ್ಲಿ ಭರವಸೆ ಇಡೋದಕ್ಕೆ ಪ್ರಾರಂಭಿಸ್ತೀರೋ ಆ ದಿನದಿಂದಲೇ ನಿಮ್ಮ ಎಲ್ಲ ಕಾರ್ಯಗಳು ಪುಷ್ಟಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಕೆಲಸ ಪುಷ್ಟಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ, ನಿಮ್ಮ ಎಜುಕೇಶನ್ ಪುಷ್ಟಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನೀವು ಮನೆ ಕಟ್ಟೋ ವಿಷಯನ, ಇಲ್ಲ ಒಂದು ಮದುವೆ ವಿಷಯನ, ನಿಮ್ಮ ಗರ್ಭಫಲನ, ಯಾವ್ಯಾವುದಕ್ಕೆಲ್ಲ ನೀವು ಕಾಯ್ತಾ ಇದ್ದೀರೋ, ಎದುರು ನೋಡ್ತಾ ಇದ್ದೀರೋ, ನಿರೀಕ್ಷೆ ಇಟ್ಟಿದ್ದೀರೋ ಅದೆಲ್ಲದರಲ್ಲೂ ಒಂದು ಪುಷ್ಟಿಯನ್ನು, ನೀವು ಒಳ್ಳೆಯ ಒಂದು ಬಲವನ್ನು, ಒಳ್ಳೆಯ ಒಂದು ಆರೋಗ್ಯವನ್ನು, ಒಳ್ಳೆ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಆಗೋದನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ. ಈ ದಿನದಿಂದ ಪ್ರಿಯ ದೇವರ ಮಕ್ಕಳೇ, ನೀವು ಯೆಹೋವನಲ್ಲಿ ಭರವಸೆ ಬಿಡ್ರಿ, ಯಾವ ಮನುಷ್ಯನ ಮೇಲೂ ಭರವಸೆ ಇಡಬೇಡ್ರಿ. ನಿಮ್ಮಲ್ಲಂತೂ ನೀವು ಭರವಸೆಯನ್ನು ಇಟ್ಕೊಳ್ಳೇಬೇಡ್ರಿ. ಕೆಳಗಿನ ಸಾಲುಗಳಲ್ಲಿ ಹೇಳುತ್ತೆ, ಆ ರೀತಿಗೆ ತನ್ನಲ್ಲೇ ನಾವು ಭರವಸೆ ಇಡೋದಾದ್ರೆ, ನಮ್ಮಲ್ಲೇ ನಾವು ಒಂದು ಭರವಸೆ ಇಡೋದಾದ್ರೆ ನಾವು ಮೂಢರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಈ ದಿನದಿಂದ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೋಡ್ರಿ, ನಾವು ಮೂಢರಾಗಿದ್ದೇವಾ ಅಥವಾ ದೇವರಲ್ಲಿ ಭರವಸೆ ಬಿಟ್ಟು ಪುಷ್ಟಿಯಾಗಿರುವಂತ ವ್ಯಕ್ತಿಗಳಾಗಿದ್ದೇವಾ? ಈ ದಿನದಿಂದ ನೀವು ಈ ವಾಕ್ಯವನ್ನು ಸರಿಯಾಗಿ ನೀವು ಫಾಲೋ ಮಾಡೋದೇ ಆದ್ರೆ, ಈ ದಿನದಿಂದ ಈ ವಾಕ್ಯವನ್ನು ಸರಿಯಾಗಿ ನೀವು ಕ್ರಮವಾಗಿ ಅನುಸರಿಸೋದೇ ಆದ್ರೆ, ಎಲ್ಲ ವಿಷಯದಲ್ಲಿ ನೀವು ಆತನಿಗೆ ವಿಧೇಯರಾಗಿ, ಆತನ ವಾಕ್ಯಕ್ಕೆ ಒಳಗಾಗಿ, ಆತನಲ್ಲಿ ಭರವಸೆ ಇಡೋದೇ ಆದ್ರೆ ಖಂಡಿತವಾಗಿ ನೀವು ಎಲ್ಲ ವಿಷಯದಲ್ಲಿ ಪುಷ್ಟಿಯಾಗಿರ್ತೀರ. ಹಲ್ಲೆಲೂಯಾ. ಇನ್ನು ಮುಂದೆ ನಿಮ್ಮನ್ನು ನೋಡೋರು, ಏನು ನಿಮ್ಮ ಕೆಲಸಗಳು ಈ ರೀತಿ ಡಲ್ಲಾಗಿ ಹೋಗ್ತಾ ಇದ್ದಿಲ್ಲ, ಯಾಕೆ ನೀವು ಇಷ್ಟು ದಿನ ಆದ್ರೆ ಮನೆ ಕಟ್ಟಕ್ಕಾಗ್ತಿಲ್ಲ, ಯಾಕೆ ನಿಮ್ಮ ಮಕ್ಕಳು ಮದುವೆ ಮಾಡೋಕ್ಕಾಗ್ತಿಲ್ಲ, ಯಾಕೆ ನಿಮ್ಮ ಮನೇಲಿ ಈ ಮಕ್ಕಳಿಗೆ ಇಷ್ಟು ವರ್ಷ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ, ಆ ರೀತಿ ಯಾವುದೇ ಬಲಹೀನತೆಗಳನ್ನ, ಕೊರತೆಗಳನ್ನ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂದಿನಿಂದ ನಿಮ್ಮನ್ನು ನೋಡುವ ಅನೇಕರು, ನಿಮ್ಮ ರಕ್ತ ಸಂಬಂಧಿಗಳು, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮೊಟ್ಟಿಗೆ ಕೆಲಸ ಮಾಡುವವರು, ನಿಮ್ಮೊಟ್ಟಿಗೆ ಓದುವವರು ಎಲ್ಲರೂ ಕೂಡ ಹೇಳ್ತಾರೆ, ಇಲ್ಲ ಏನು ಇವ್ರು ದಿನೇ ದಿನ ಒಂದು ಪುಷ್ಟಿಯಾಗಿ ಕಾಣಿಸ್ತಾ ಇದ್ದಾರಲ್ಲ, ಒಂದು ಆರೋಗ್ಯವಾಗಿ ಕಾಣಿಸ್ತಾ ಇದ್ದಾರೆ, ಒಂದು ಆಶೀರ್ವಾದವಾಗಿ ಕಾಣಿಸ್ತಾ ಇದ್ರಲ್ಲ, ಆ ರೀತಿಯಾಗಿ ನಿಮ್ಮ ಕುರಿತು ಹೇಳುವಂಥ ದಿನಗಳು ಬರ್ತಾ ಇದೆ. ಇದಕ್ಕೆ ನೀವು ಈ ದಿನದಿಂದ ಮಾಡಬೇಕಾದ
ಬೇಕಾಗಿರೋದು ಯೆಹೋವನಲ್ಲಿ ಭರವಸೆ ಇಡ್ರಿ. ಇದು ನಾನಲ್ಲ, ನನ್ನ ದೇವರು ಮಾಡ್ತಾರೆ, ಇದು ನಾನಲ್ಲ, ನನ್ನ ದೇವರು ಮಾಡಿ ಮುಗಿಸ್ತಾರೆ, ಇದು ಅವರಿಗೆ ಸಾಧ್ಯ ಎಂಬುದಾಗಿ ಪ್ರತಿ ವಿಷಯದಲ್ಲಿ ಅವ್ರ ಮೇಲೆ ನಂಬಿಕೆ ಇಡ್ರಿ. ನಂಬಿಕೆ ಇಡ್ರಿ. ಭರವಸೆ ಅಂದರೆ ನಂಬಿಕೆ. ಆ ನಂಬಿಕೆಯನ್ನು ನೀವು ಇಡ್ತಾ ಅವ್ರ ಮೇಲೆ ಭರವಸೆ ಇಡ್ತಾ ನೀವು ಎಲ್ಲರ ಮುಂದೆ ಎಲ್ಲ ವಿಷಯಗಳಲ್ಲಿ ಕೂಡ ಒಂದು ಭರವಸೆ ಇಡುವಾಗ ಎಲ್ಲದರಲ್ಲೂ ನೀವೇ ಪುಷ್ಟಿಯಾಗಿ ಕಾಣಲ್ಪಡ್ತೀರ. ಹಾಲೆಲೂಯ. ಇನ್ನು ನೀವು ಬಲಹೀನರಾಗಿ ಕಾಣೋದೇ ಇಲ್ಲ. ಹಾಲೆಲೂಯ. ಈ ದಿನ ಅನೇಕರು ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳು, ಅನಾಥ ಮಕ್ಕಳು, ನೀವು ನೋಡೋದಾದ್ರೆ ಅನೇಕ ನ್ಯೂಸ್ಗಳಲ್ಲಿ ಕೂಡ ನೋಡಿರ್ಬೋದು, ಅನೇಕ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಅವ್ರು ಹೇಗೆ ಕಾಣ್ತದೆ, ಪುಷ್ಟಿಯಾಗಿಲ್ಲದೆ ಬಳಲಿ ಹೋಗಿ ತುಂಬ ತೆಳ್ಳಗೆ ಅನಾರೋಗ್ಯದಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ನಮ್ಗೆ ಅಯ್ಯೋ ಅನ್ಸ್ತಾ ಆ ರೀತಿ ಕಾಣಿಸ್ತಾ ಇರ್ತಾರೆ. ಆದರೆ ಈ ದಿನದಿಂದ ನಿಮ್ಮ ಜೀವನಗಳು ಯಾರು ನೋಡಿ ಅಯ್ಯೋ ಅನ್ನೋ ರೀತಿ ಇರಲೇಬಾರ್ದು. ಯಾರು ಕೂಡ ನಿಮ್ಮ ಕೊರತೆಗಳನ್ನ ಹೇಳಕ್ಕಲ್ಲ ಅವಕಾಶನೇ ಇರಬಾರ್ದು. ಅದಕ್ಕೆ ನೀವೀಗ ಏನು ಮಾಡಬೇಕು, ಈಗಲೇ ನೀವು ಪುಷ್ಟಿ ಆಗಬೇಕು. ಆ ಪುಷ್ಟಿ ಎಲ್ಲಿಂದ ಬರುತ್ತೆ ಅಂದರೆ ನೀವು ಎಲ್ಲ ವಿಷಯದಲ್ಲೂ ಕೂಡ ಸಂಪೂರ್ಣವಾಗಿ ಯೆಹೋವನಲ್ಲಿ ಭರವಸೆ ಇಡೋದ್ರಿಂದ. ನನ್ನ ಕರ್ತನಲ್ಲಿ ಖಂಡಿತವಾಗಿ ಈ ದಿನ ನಂಬ್ತೇನೆ. ಈ ದಿನದಿಂದ ನೀವು ಯೆಹೋವನಲ್ಲಿ ಭರವಸೆ ಬಿಟ್ಟು ಎಲ್ಲರ ಮುಂದೆ ಒಂದು ಪುಷ್ಟಿಯಾಗಿ ಕಾಣಲ್ಪಡ್ತೀರಿ ಎಂಬುದಾಗಿ. ಸತ್ಯವೇದದಲ್ಲಿ ದಾವೀದನು ಗೊಲ್ಯಾತನೆಂಬ ವ್ಯಕ್ತಿಗಳು ನಮಗೆ ಗೊತ್ತು. ಗೊಲ್ಯಾತನು ಪ್ರತಿದಿನ ಬಂದು ಇಸ್ರೇಲ್ ಜನರ ಮುಂದೆ ನಿಂತು ಹೇಳ್ತಾನೆ, ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಸೋಲ್ಸಕ್ಕೆ ಸಾಧ್ಯನೇ ಎಂಬುದಾಗಿ ಅವನ ಮೇಲೆ ಅವನು ನಂಬಿಕೆ ಇಟ್ಟು ಪ್ರತಿದಿನ ನಿಂತ್ಕೊಂಡಿರ್ತಾನೆ ಯುದ್ಧಕ್ಕೆ. ಅನೇಕ ದಿನಗಳು ಆ ರೀತಿ ಬಂದು ನಿಂತ್ಕೊಂಡ್ರು ಕೂಡ ಅವನಿಗೆ ವಿರುದ್ಧವಾಗಿ ಯಾರೂ ಬರೋದಿಲ್ಲ. ಆದರೆ ಒಂದು ದಿನ ದಾವೀದನು ಬರ್ತಾನೆ. ಆಗ ದಾವೀದನು ಯೆಹೋವನ ಹೆಸರಿನಲ್ಲಿ ಹೋಗಿ ಅವನ ಮುಂದೆ ನಿಂತುಕೊಳ್ಳುವಾಗ ಅವನು ಒಂದೇ ಒಂದು ಕಲ್ಲೇಟಿನಿಂದಾಗಿ ಗೊಲ್ಯಾತನನ್ನ ಸಾಯಿಸ್ತಾನೆ. ಹಲ್ಲೆಲೂಯಾ. ಇದರಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಗೊಲ್ಯಾತನು ತನ್ನಲ್ಲಿ ನಂಬಿಕೆ ಇಟ್ಟಿದ್ದ, ಅವನು ಮೂಢನೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ. ಆದರೆ ದಾವೀದನು ದೇವರ ಮೇಲೆ ಅವನು ನಂಬಿಕೆ ಇಟ್ಟಿದ್ದ. ಅದಕ್ಕೇನೆ ಅವನನ್ನು ದೇವರು ಪುಷ್ಟಿಯಾಗಿರುವಂತೆ ಎಲ್ಲ ವಿಷಯಗಳಲ್ಲೂ ಆಶೀರ್ವದಿಸಿದರು. ಈ ದಿನ ನಾವುಗಳು ದಾವೀದನಂತೆ ದೇವರ ಮೇಲೆ ನಂಬಿಕೆ ಇಡುವವರಾಗಿದ್ದೇವಾ ಅಥವಾ ಗೊಲ್ಯಾತನ ಹಾಗೆ ನಮ್ಮ ಮೇಲೆ ನಾವು ನಂಬಿಕೆ ಇಡುವವರಾಗಿದ್ದೀವ? ಪ್ರಿಯರೇ, ಇದರ ಕುರಿತು ನಾವು ಯೋಚಿಸಿ ಈ ದಿನದಿಂದ ದಾವೀದನಂತೆ ಎಲ್ಲ ವಿಷಯದಲ್ಲೂ ಕೂಡ ದೇವರಲ್ಲಿ ನಂಬಿಕೆ ಇಡುವವರಾಗಿರೋಣ. ಗೊಲ್ಯಾತನ ಹಾಗೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಮೂಢರಾಗಿ ಕಾಣೋದು ಬೇಡ. ನಿಶ್ಚಯವಾಗಿ ಗೊಲ್ಯಾತನಂತೆ ಅಲ್ಲ, ದಾವೀದನಂತೆ ಜೀವಿಸಲು ನಾವು ಈ ದಿನದಿಂದ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಿಶ್ಚಯವಾಗಿ ದೇವರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪುಷ್ಟಿಯನ್ನು, ಒಂದು ಬಲವನ್ನು, ಒಂದು ಆಶೀರ್ವಾದವನ್ನು ಖಂಡಿತವಾಗಿ ದೇವರು ಅನುಗ್ರಹಿಸ್ತಾರೆ. ಖಂಡಿತವಾಗಿ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಿಸ್ತೇನೆ. ಪ್ರತಿದಿನ ಕೇಳಿಕೊಳ್ಳುವಂತೆ ಈ ದಿನ ಕೂಡ ನಿಮ್ಮಲ್ಲಿ ಒಂದು ಚಿಕ್ಕ ವಿಜ್ಞಾಪನೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಪ್ರತಿದಿನ ಅನೇಕರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಇನ್ನು ಅನೇಕರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ದಯವಿಟ್ಟು ನೀವು ಕರ್ತನ ನಿಮ್ಮನ್ನು ಪ್ರೇರೇಪಿಸೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ. ಪ್ರತಿನಿತ್ಯ ನಿಮ್ಮ ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದೇ ಒಂದು ಕ್ಷಣ ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮುಂಬರುವ ದಿನಗಳಲ್ಲಿ ಈ ಸೇವೆಯನ್ನು ಅನೇಕರಿಗೆ ಹೋಗಿ ತಲುಪಲಿ. ಇದ್ರ ಮೂಲಕ ಜನರುಗಳ ಕರ್ತನ ಕಡೆಗೆ ತಿರುಗಲಿ. ಕರ್ತನ ಮೂಲಕವಾಗಿ ಅವರ ಅನೇಕ ಆಶೀರ್ವಾದ ಮೇಲುಗಳನ್ನು ಹೊಂದಿಕೊಳ್ಳಲಿ. ಎಲ್ಲ ಮಹಿಮೆ ಮತ್ತೊಂದು ಕರ್ತನಿಗೆ ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.